ಮೋತಿಲಾಲ್ ಚವಾಣ್ ಸಾಹೇಬ್ರ ನೇತೃತ್ವದಿಂದ ಬಂದಿದ್ದೇವ್ರಿ. ಇವತ್ತು ವಿಷಯ ಅಂದ್ರೆ ಏನಂದ್ರೆ ನಮ್ಮ ಹಲವಾರು ಬಿಜಾಪುರ ಜಿಲ್ಲೆಯಲ್ಲಿ ಭಾಳ ತೊಂದರೆ ಇದೆ. ಅದನ್ನು ಎಲ್ಲ ಸಾಹೇಬ್ರು ಎಲ್ಲ ಮನವಿ ಕೊಟ್ಟಿದ್ವಿ. ಈಗ ಬರೇ ಭರೋಸಾ ಕೊಡತ್ತಾರ. ಅದು ಕೆಲಸ ಮಾಡಿಕೊಡ್ಬೇಕಂತ ನಮ್ಮ ಕಡೆದವ್ರಿಗೆ ತುಂಬ ಧನ್ಯವಾದಗಳು. ಇವತ್ತು ನನ್ನ ಹೆಸರು ವಿಕಾಸ್ ಚೋಕ್ಲು ಪವಾರ್, ವಿಜಯಪುರ ಜಿಲ್ಲೆ ಅಧ್ಯಕ್ಷರು. ಸಂಘಟನೆಯಿಂದ ನಾನು ಇವತ್ತು ಬೆಂಗಳೂರು ಫ್ರೀಡಮ್ ಪಾರ್ಕ್ ನಾವು ಇಲ್ಲಿ ಬಂದಿದ್ದೆವು. ನಮ್ಮ ಹಲವಾರು ಸಮಸ್ಯೆಗಳಪ್ಪ ಏನು ಬೇಕಂದ್ರೆ ನಮ್ಮ ರೈತರಿಗೆ ಏನು ಮೂಲ ಸೌಲಭ್ಯ ಸಿಗಬೇಕಾಗ್ಯಾವ ಅವು ಸಿಗಲ್ಲಾಗ್ಯಾವ. ಯಾಕೆ ಸಿಗಲ್ಲಾಗ್ಯಾವಪ್ಪ ಅಂದ್ರೆ ಪ್ರತಿಯೊಂದು ಕೆಲಸ ಶಾಸಕರು ಅನುದಾನದಲ್ಲಿ ಇರ್ತಾವೆ. ಆ ಶಾಸಕರು ಕೊಟ್ಟ ಅನುದಾನದಲ್ಲಿ ಅವರು ಕ್ಷೇತ್ರದ ಅವ್ರ ಲೆಟ್ರದ ಯಾವ ಲೆಟ್ರ್ ಹಾಕಿ ಕೊಟ್ಟಿರ್ತಾರ ಆ ಲೆಟ್ರ್ ಫಲಾನುಭವಿಗಳು ಆಯ್ಕೆ ಮಾಡ್ತಾರ. ಆ ಫಲಾನುಭವಿಗಳು ನಮಗೆ ಸಿಗ್ತದೆ. ನಮಗೆ ಅವು ಫಲಾನುಭವಿಗಳು ಬೋಕಸ್ ಇರ್ತಾವೆ. ನಾವು ಅವರಿಗೆ ಯಾರಿಗೆ ಸರ್ಕಾರಕ್ಕೆ ನಾವು ಏನು ವಿರುದ್ಧ ಇರೋಂಗಿಲ್ಲ. ಅವ್ರು ಮಾಡೋ ನೀತಿಗೆ ನಾವು ವಿರುದ್ಧ ಇರ್ತೀವಿ. ಎಲ್ಲ ಕ್ಷೇತ್ರದ ಶಾಸಕರಿಗೆ ವಿನಂತಿ ಮಾಡಿಕೊಂಡು ಆಗ್ರಹ ಮಾಡಿಕೊಂಡು ನಾ ಏನು ಹೇಳ್ತೀನಪ್ಪ ಅಂದ್ರೆ ಮೂಲಭೂತ ಸೌಲಭ್ಯಗಳು ಏನು ಮುಟ್ಟಬೇಕಾಗಿದೆ ನಿಜವಾದ ರೈತರಿಗೆ ಮುಟ್ಟಿಸ್ರಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀನಿ, ನಿಜವಾದ ರೈತರಿಗೆ ಮುಟ್ಟಬೇಕಂದ್ರೆ ನನ್ನ ಮಾತು. ನಮ್ಮ ಹೆಸರು ರಜಾಕ್ ಮಕಾನ್ದಾರ್, ಜೈ ಜವಾನ್ ಜೈ ಕಿಸಾನ್ ರಾಜ್ಯ ಸಂಚಾಲಕರು. ಇವತ್ತು ಬಿಜಾಪುರ್ನಾಗ ಎಷ್ಟೋ ಒಂದು ಭಾಳ ಅನ್ಯಾಯ ಆಗ್ತೈತಿ. ಯಾಕಂದ್ರೆ ಇವತ್ತು ಆ ಕೆಲಸ MLAಗಳು ಮಾಡ್ಲಿಕ್ಕತ್ತಿಲ್ಲ. ಅದಕ್ಕೆ ನಮ್ಮ ಮೋತಿಲಾಲ್ ಚವಾಣ್ ಏನದಾರಲ್ಲ ಬಿಜಾಪುರಕ್ಕೆ ಈಗ ಬೆಸ್ಟ್ ಕೆಲಸ ಮಾಡ್ತಾರಂದ್ರೆ ಇವ್ರ ನಾಯಕ ನಮ್ಮದು ಮೋತಿಲಾಲ್ ಚವಾಣ್. ಅದಕ್ಕಾಗಿ ಯಾಕಪ್ಪ ಇಟ್ಟು ಜನ ಬಂದಿರಂದ್ರೆ ನಮ್ಮ ಮೋತಿಲಾಲ್ ಚವಾಣ್ ಬೆನ್ನ ಹಚ್ಚಿ ನೋಡ್ರಿ ಇಲ್ಲಿ ಎಲ್ಲ ಮಹಿಳೆಗಳು ಬಂದಾರ. ಎದಕ್ಕೆ ಬಂದಾರ? ಇದು MLAಗಳು ಕೆಲಸ ಮಾಡ್ತಾರೆ ಬರ್ತಿದ್ದಿಲ್ಲ. ಇವತ್ತು ನಮ್ಮ ಅಧ್ಯಕ್ಷ ಇವತ್ತು ಬೆಸ್ಟ್ ಬಿಜಾಪುರಕ್ಕೆ ಅಂದ್ರೆ ನಮ್ಮ ಮೋತಿಲಾಲ್ ಚವಾಣ್. ಅದಕ್ಕೆ ನಾವು ಯಾಕೆ ಇಷ್ಟಪಡ್ತೀವಿ ಅಂದ್ರೆ ನಮ್ಮದು ಮೋತಿಲಾಲ್ ಚವಾಣ್ ಅವರು ಭಾಳ ಚಲೋ ಕೆಲಸ ಮಾಡಕತ್ತಾರೆ. ಒಳ್ಳೇದು. ಒಂದು ವರ್ಷೊಳಗೆ ಏನೂ ಇಲ್ಲ ಅಂದ್ರೆ 5,000-10,000 ರೈತರು ಆತ್ಮಹತ್ಯೆ ಮಾಡಬೇಕು. ಕೆಮಿಕಲ್ ಔಷಧ ಆಗಲಿ ಇವತ್ತು ನಮ್ಮ ರೈತರಿಗೆ ಏನಾಗೈತಪ್ಪ ಅಂದ್ರೆ ನಮ್ಮಲ್ಲಿ ನಮ್ಮ ಇಡೀ ಕರ್ನಾಟಕ ಒಳಗೆ ನಾವು ಮೊದಲೇ ಎತ್ತಿನ ಮ್ಯಾಲ ಬೇಸಾಯ ಮಾಡ್ತಿದ್ದೆವು. ಇವತ್ತು ನಮ್ಮಲ್ಲಿ ಎತ್ತೆಲ್ಲ ಸತ್ತೋಗ್ಯಾವ. ನೈಜೀರಿಯಾ ದೇಶದೊಳಗೆ ಸರ್ಕಾರ 3 ಲಕ್ಷ ಟ್ಯಾಕ್ಟರ್ ಕೊಡ್ತಾ ಇದ್ದಾರೆ. ನಮ್ಮ ದೇಶದೊಳಗೆ ಟ್ಯಾಕ್ಟರ್ ಸಾಲ ನಮಗೆ ಸಬ್ಸಿಡಿ ಬ್ಯಾಡ್ರಿ. ನಮ್ಗೆ ಮ್ಯಾನುಫ್ಯಾಕ್ಚರ್ ಆಗ್ತಾವಲ್ಲ, ನೀವು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತು ನೀವು ಏನು ಇದು ತೊಗೋಬೇಡ್ರಿ ಅಂತ ಇದೆ ನೋಡಿ ಟ್ಯಾಕ್ಸ್. ನೈಜೀರಿಯಾ ದೇಶದೊಳಗೆ 3 ಲಕ್ಷ ಟ್ಯಾಕ್ಟರ್ ಮ್ಯಾನುಫ್ಯಾಕ್ಚರ್ 3 ಲಕ್ಷಕ್ಕೆ ಆಗ್ತಾವೆ. ಅದನ್ನೇ ನೀವು ನಮ್ಗೆ ಕೊಟ್ಟರೆ ನಿಮ್ಮ ಲಾಭ ಒಳಗೆ ಅದಕ್ಕೆ 50,000 ರೂಪಾಯಿ ಹೆಚ್ಚು ಕೊಟ್ಟರೆ 12 ಲಕ್ಷ ರೂಪಾಯಿ ನಾವು ನಿಮ್ಗೆ ಅನ್ನ ಹಾಕಬೇಕಂದ್ರೆ ಎದರದಿಂದ ಹಾಕಬೇಕು? ನಮ್ಮಲ್ಲಿ ಎತ್ತುಗಳಿಲ್ಲ. ನೀವು ಫೇಲ್ಯೂರ್ದಿಂದ ಸತ್ತ ಆ ಎತ್ತುಗಳು ಏನಾಗ್ಯಾವಪ್ಪ ಅಂದ್ರೆ ಅದಕ್ಕೊಂದು ರೋಗ ಬಂದಿದೆ, ಗುಳ್ಳೆ ಬಂದಿದೆ. ಆ ಗುಳ್ಳೆ ಬರೋಣ ಇವ್ರ ಸರ್ಕಾರಗಳು ಫೇಲ್ಯೂರ್ ಯಾವ್ದು ಅದರ ಸರಿಯಾಗಿ ಸರಿಯಾಗಿ ಏನಾಯ್ತು ಅಂದ್ರೆ ಅವ್ರಿಗೆ ಏನಾಗ್ಬಿಟ್ಟು ಅಂದರೆ ಸರಿಯಾಗಿ ಇಂಜೆಕ್ಷನ್ ಮಾಡಲಾರ್ದೆ, ಸರಿಯಾಗಿ ಗುಳಿ ಕೊಡಲಾರ್ದೆ, ಸರಿಯಾಗಿ ಸರ್ಕಾರ ಬೆಂಗಳೂರದಿಂದ ಇವತ್ತು ನಮ್ಮ ಎಲ್ಲ ಎದುರು ಸತ್ತೋಗ. ಅದಕ್ಕೆ ಏನು ಕಾರಣ? ಸರ್ಕಾರ ನೇರವಾಗಿ ಅದ್ರ ಟ್ಯಾಕ್ಸ್ ಮಾಫ್ ಮಾಡಿ ರೈತರಿಗೆ ಚಾಲನೆ ಮಾಡಿಕೊಡ್ಬೇಕು. ಸಂಪೂರ್ಣ ಈ ದೇಶದೊಳಗೆ ಇವತ್ತು ಹೆಚ್ಚು ಮಳೆ ಅಂದ್ರಪ್ಪ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ನಮ್ಮ ತೊಗರಿ ಬೆಳೆ ಏನು ದ್ರಾಕ್ಷಿ ಏನೂ ಬರ್ತಾ ಇಲ್ಲ. ಅದಕ್ಕೆ ಬೆಳೆ ಇನ್ಶೂರೆನ್ಸ್ ಸರ್ಕಾರಕ್ಕೆ ನಾವು ವರ್ಷ ದ್ರಾಕ್ಷಿ ಬೆಳೆ ತೊಗರಿ ತುಂಬ್ತೀವಿ. ಬರೀ ದ್ರಾಕ್ಷಿ ಕೆಲವೊಂದು ಜಾಗಿ ಬರ್ತಾ ಇದ್ದೀವಿ. ಈ ಬಾರಿ ಸರ್ಕಾರಕ್ಕೆ ನಾವು ಗಮನ ಮಾಡ್ತೀವಿ. ಎಲ್ಲ ರೀತಿ ಒಳಗೆ ನೀವು ದ್ರಾಕ್ಷಿ ಬೆಳೆ ಇನ್ಶೂರೆನ್ಸ್ಗಳಾಗಲಿ, ಕೆಮಿಕಲ್ ಡೂಪ್ಲಿಕೇಟ್ ಔಷಧಿಯಿಂದ ಆಗಲಿ ಎಲ್ಲ ರೀತಿಯೊಳಗೆ ನೀವು ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ಇದು ಮಾಡ್ತೀವಿ. ಇಲ್ಲ ಅಂದ್ರೆ 25ನೇ ತಾರೀಕು ಡೆಲ್ಲಿ ಹೊಂಟಿದ್ದೀವಿ. ರಾಕೇಶ್ಗೆ ಜಗದೀಶ್ ಧನ್ಯವಾದ ಎಲ್ಲರೂ ಸೇರಿ ಯಂತ್ರ ಮಂತ್ರ ಒಳಗೆ ಒಂದು ದಿವಸ ಈಗ ನಮ್ಮ ಸಚಿವರು ಭರವಸೆ ಕೊಟ್ಟಿದ್ದು ಒಂದ್ಸರಿ ಅವ್ರು ಮನೆ ಮುತ್ತಿ ಹಾಕಿ ನಾನೇ ಬಿಜಾಪುರೊಳಗೆ ಮನೆ ಮುತ್ತಿ ಹಾಕ್ಲಾಕ ಹೋಗಿ ಕಬ್ಬಿಗೆ ಬೆಲೆ ಏರಿಸ್ಕೊಡ್ರಿ, ಕೆಮಿಕಲ್ ಔಷಧ ಎಲ್ಲ ಮುತ್ತಿ ಹಾಕಿ ಅವಾಗ ನಮ್ಗೆ ಭರವಸೆ ಕೊಟ್ಟಿದ್ದು. ಆ ಭರವಸೆ ಒಳಗೆ ಒಂದು ಭರವಸೆ ಈಡೇರಿಸ್ತೀವಿ ಅಂದ್ರೆ ಅವಾಗ ಜೋಳದ ರೇಟ್ ಹೆಚ್ಚು ಮಾಡ್ಕೊಂತ ಸ್ವಲ್ಪ ಕೆಲವೊಂದು ಭರವಸೆಗಳು ಅವ್ರಿಗೆ ಈಡೇರಿಸ್ಕೊಟ್ಟಿದ್ದಾವೆ. ಈಗ ಕೆಲವೊಂದು 4 ಭರವಸೆಗಳು ನಮ್ಗೆ ಮುಟ್ಟಿದ್ದು. ಅದಾಗ ಭೀ ಈ ಬಾರಿ ಮೊನ್ನೆ ಶಿವಾನಂದ ಪಾಟೀಲ್ ಸಾಹೇಬ್ರ ಸರ್ಕಾರ ವತಿಯಿಂದ ನಾ ಏನು ಕೆಲಸ ಆಗಲಿ ಬಿಡಲಿ ನನ್ನ ವತಿಯಿಂದ ನಾ ಎಲ್ಲ ಮಾಡಿಕೊಡ್ತೀವಿ. ನೀವೇನು ತಲೆ ಕೆಡಿಸ್ಬೇಡ್ರಿ. ಬಿಜಾಪುರ ಜಿಲ್ಲೆಯಿಂದ ಬಂದಿರಿ. ನಮ್ಮ ಪ್ರತಿಯೊಂದು ಜಿಲ್ಲೆ ಒಳಗೆ ರೈತ ಸಂಘಟನೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಷ್ಟ್ರೀಯ ಸಂಘಟನೆ ಹೋರಾಟಗಾರರಿಗೆ ಎಲ್ಲರಿಗೂ ಜಯವಾಗಲಿ.